ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಾವು ವೆರಿ ಸಿಂಪಲ್ ಆ್ಯಂಡ್ ಈಸಿ ಬಟರ್ ಬಾದುಷಾ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಾಡ್ಬೋದು, ತುಂಬ ಸಿಂಪಲ್ ಆಗಿರುತ್ತೆ. ಒಂದು 40-45 ಮಿನಿಟ್ಸಲ್ಲಿ ಎಂಟೈರ್ ಡಿಶ್ನ ಮಾಡ್ಬೋದು. ನಿಮ್ಮ ಮನೆಗೆ ಬರೋ ಎಲ್ಲ ಗೆಸ್ಟ್ಗಳನ್ನ ಒಂದು ಇಂಟ್ರೆಸ್ಟಿಂಗ್ ಸ್ವೀಟಿಂದ ನಿಮ್ಮ ವೆಲ್ಕಮ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕೆ ಜಿ ಮೈದಾ ಹಿಟ್ಟು, ಅರ್ಧ ಕೆ ಜಿ ಸಕ್ಕರೆ, ಅದರಲ್ಲಿ 450 ಗ್ರಾಮ್ ಹಾಗೆ ಇರಲಿ ಪಾಕ ಮಾಡೋದಕ್ಕೆ. ಒಂದು 50 ಗ್ರಾಮ್ನ ಮಾತ್ರ ಸಕ್ಕರೆನ ಪುಡಿ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಕರಿಯೋದಕ್ಕೆ ಒಂದು 100 ಗ್ರಾಮಷ್ಟು ಬೆಣ್ಣೆ, ಅನ್ಸಾಲ್ಟೆಡ್ ಬಟರ್, ಒಂದು 1/4 ಟೀ ಸ್ಪೂನ್ ಸಾಲ್ಟ್, ಒಂದು 2ರಿಂದ 3 ಏಲಕ್ಕಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ತೆಗೆದಿಟ್ಟಂಥ ಬೇಕಿಂಗ್ ಸೋಡಾ, ಪೌಡರ್ ಶುಗರ್, ಅನ್ಸಾಲ್ಟೆಡ್ ಬಟರ್, ಈ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. ನೀರು ಸ್ವಲ್ಪನೂ ಅಂಟಲ್ಲ, ಬಟ್ ಅದು ಒಂಥರ ಫ್ಲಫಿನೆಸ್ ಕೊಡುತ್ತೆ. ಈಗ ಮೈದಾ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಕ್ರಂಬಲ್ ಆಗೋ ಹಾಗೆ ಮಿಶ್ರಣ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಚಪಾತಿ ಹಿಟ್ಟಿಗೆ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಮಿಕ್ಸ್ಚರ್ ಮಾಡೋದಕ್ಕೆ ಕೆಲವರು ಕರ್ಡ್ ಹಾಕ್ತಾರೆ, ಇಲ್ಲಾಂದರೆ ಕೆಲವರು ಹಾಲು ಹಾಕ್ತಾರೆ. ಈ ಹಾಲು ಇಲ್ಲ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ದಿನ ಇರುತ್ತೆ ಅಷ್ಟೇ. ಈ ರೀತಿ ಮಾಡೋದ್ರಿಂದ, ಈ ರೀತಿ ಮಿಶ್ರಣ ಮಾಡೋದ್ರಿಂದ ಸ್ವಲ್ಪ ದಿನ, ಒಂದು ವಾರದಿಂದ 10 ದಿನದವರೆಗೂ ಇಡ್ಬೋದು, ಏನೂ ಹಾಳಾಗಲ್ಲ. ಬಟ್ ಈಗ ರೆಡಿ ಇದೆ. ಹೀಗೆ ಕನ್ಸಿಸ್ಟೆನ್ಸಿ ಇರಲಿ. ಒಂದು ಮುಚ್ಚಳ ತಗೊಂಡು ಇದನ್ನು ಒಂದು 20 ನಿಮಿಷ ಬಿಟ್ಬೇಡ. ಹಾಗೆ ಪಾತ್ರೆ ತಗೊಂಡು ಈಗ ನಾವು ಸಕ್ಕರೆ ಪಾಕ ಮಾಡೋಣ. ತೆಳುವಾದ ಶುಗರ್ ಸಿರಪ್ ಮಾಡಿ ನಾವು ತೆಗೆದಿಟ್ಟಂಥ ಏಲಕ್ಕಿನ ಜಜ್ಜಿ ಇದ್ರೊಳಗೆ ಹಾಕೋಣ. ಇದೊಂಥರ ನ್ಯಾಚುರಲ್ ಕಲರ್ ಬರುತ್ತೆ ಬಾದುಷಾ. ನಿಮ್ಗೇನಾದರೂ ಬಾದುಷಾ ಕಲರ್ಫುಲ್ ಆಗಬೇಕು ಅಂತಂದರೆ ನೀವು ಫುಡ್ ಕಲರ್ಸ್ ಹಾಕೋಬೋದು. ಸೇಫ್ ಆಗಿರೋಂಥ ರೆಡ್ ಕಲರ್ ಇಲ್ಲಾಂದರೆ ಆರೆಂಜ್ ಕಲರ್ ಹಾಕ್ಬೋದು. ನಾವೊಂದು 4-5 ಪೀಸ್ ಕೇಸರಿ ಹಾಕ್ತಾ ಇದ್ದೀವಿ. ಈಗ ಒಂದು 20 ನಿಮಿಷ ಆಗಿದೆ. ನಾವು ಇದನ್ನು ಈಗ ಸಾಫ್ಟಾಗಿ ಆಗಿದೆ. ನಾವು ಕಂಟಿನ್ಯೂಸ್ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ರ ಮೇಲೆ ಒಂದು ನಾವು ಒಂದು ಕಂಟಿನ್ಯೂಸ್ ಒಂದು ನಿಮಿಷ ಮಾಡೋಣ. ಯಾಕೆಂದರೆ ನಾವು ಬಾದುಷಾ ಬಂದು ಲೇಯರ್ ಆಗಿ ಸಿಗುತ್ತೆ. ಈಗ ನಾವು ಇದನ್ನು ಕರಿಯೋದಕ್ಕೆ ಎಣ್ಣೆ ಇಟ್ಕೊಳ್ಳೋಣ. ನಾವು ಯೂಸ್ ಮಾಡ್ತಾ ಇರೋದು ಶುದ್ಧವಾದ ಗಾಣದಿಂದ ಮಾಡಿದಂಥ ಕಡಲೆಕಾಯಿ ಎಣ್ಣೆ.
ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್. ಈಗ ನಿಜವಾದ ಬಾದುಷಾ ಮಾಡುವ ಕಲೆ ಈಗ ಶುರು ಆಗುತ್ತೆ. ತುಂಬ ಬಿಸಿಯಾದ ಎಣ್ಣೆಲ್ಲ ಕರಿಯೋಂಗಿಲ್ಲ, ಯಾಕಂದರೆ ಎಲ್ಲ ಜಾಗಗಳಲ್ಲೂ ಬಾದುಷಾ ಬೇಯಲ್ಲ. ಸಣ್ಣ ಫ್ಲೇಮ್ನಲ್ಲಿ ಒಂದು 10 ರಿಂದ 15 ನಿಮಿಷ ಅದು ಹೊಡೆದೋಗದ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ತಾನಾಗಿ ಫ್ರೈ ಆಗಿ ಮೇಲೆ ಬರೋವರೆಗೂ ವೆಯ್ಟ್ ಮಾಡಿ. ಈಗ ನೋಡಿ, ಬ್ಯೂಟಿಫುಲ್ ಆಗಿ ಒನ್ ಬೈ ಒನ್ ಅದೇ ತಾನಾಗಿ ಮೇಲೆ ಬರ್ತಾ ಇದೆ. ಈ ಪ್ರೊಸೀಜರ್ ತುಂಬ ಮುಖ್ಯ. ಮೊದಲೇ ಹೇಳಿದಾಗೆ ಇದನ್ನ ಎಷ್ಟು ಪೇಷನ್ಸ್ ಇಂದ ನೀವು ಮಾಡ್ತೀರಾ ಅಷ್ಟು ಮುಖ್ಯ. ಇಲ್ಲ ಅಂತಂದ್ರೆ ಕೊನೆಗೆ ಹೊರಡೆ ಎಲ್ಲ ಬೆಂದ್ಬಿಟ್ಟಿರುತ್ತೆ, ಒಳಗೆ ಹಾಗೆ ಹಸಿ ಆಗಿರುತ್ತೆ. ಇಷ್ಟೊತ್ತು ಮಾಡಿರುವಂತ ಕೆಲಸ ಹಾಳಾಗುತ್ತೆ. ಈಗ ಒನ್ ಬೈ ಒನ್ ಅದನ್ನ ತಿರುಗಿಸ್ಕೊಳ್ಳೋಣ. ಈಗ ನಾವು ಫ್ರೈ ಮಾಡೋಕ್ಕೆ ಶುರು ಮಾಡಿ ಒಂದು 10 ರಿಂದ 12 ನಿಮಿಷ ಆಗ್ತಾ ಇದೆ. ಸಡನ್ ಆಗಿ ಕಲರ್ ಚೇಂಜ್ ಆಗ್ತಿದೆ ಅಂತಂದ್ರೆ ಅದು ಬಿಸಿ ಜಾಸ್ತಿ ಇದೆ ಆಗಿದೆ ಅಂತ ಅರ್ಥ. ನಿಧಾನವಾಗಿ ಫ್ರೈ ಮಾಡಿ ತಗೊಳ್ಳಿ. ಇದು ಈಗ ಒಂದು ಸಮಯ 25 ನಿಮಿಷ ಆಗಿದೆ. ಈಗ ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ. ಈಗ ಸರಿಯಾದ ಟೈಮ್ ತೆಗೆಯೋದಕ್ಕೆ. ಈಗ ಫ್ರೈ ಮಾಡಿಟ್ಟಂತ ಬಾದುಷಾ ಬೆಂದಿದ್ದ ಬಾದುಷಾನ ತೆಗೆದ್ಬಿಟ್ಟು ಈಗ ನೋಡಿದ್ರೆ ತುಂಬ ಭಾರವಾಗಿರಬಾರ್ದು. ನಾವು ಫ್ರೈ ಮಾಡಿಟ್ಟಂತ ಎಲ್ಲ ಬಾದುಷಾಗಳನ್ನ ಒಂದು 10 ನಿಮಿಷ ಹಾರ್ಲಿಕ್ಕೆ ಬಿಟ್ಟಿದ್ವಿ. ಈಗ ಬೆಚ್ಚಗಿರೋ ಸಕ್ಕರೆ ಪಾಕದಲ್ಲಿ ಈ ಎಲ್ಲ ಅದನ್ನು ಸೋಪ್ ಮಾಡಿ